ಶೌಚಾಲಯ ಕೋಣೆಯಲ್ಲಿ ಬಿಸಿಯೂಟ ತಯಾರಿಕೆ. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಂದಿಕೊಂಡಿರುವಂತಿರುವ ಇಂದಿರವಾರದಲ್ಲಿ ಇರುವಂತಹ ಕನ್ನಡ ಶಾಲೆಯ ದುಸ್ಥಿತಿ ನೋಡಿ. ಬಿಸಿಯೂಟ ಶೌಚಾಲಯದ ಕೊಠಡಿಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸುವ ಸ್ಥಿತಿ ನೋಡಿ. ಎಂತಹ ದುಸ್ಥಿತಿ! ಈ ಶಾಲೆಗೆ ಎಲ್ಲೂ ಕೂಡ ಕಾಣದಂತಹ ಪರಿಸ್ಥಿತಿ. ಶಾಲೆಗಳ ಕೊಠಡಿ ಬಿದ್ದು ಹೋಗಿದೆ. ಕೊನೆಗೆ ಮಕ್ಕಳು ಹೊರಗೆ ಕುಳಿತು ಅಭ್ಯಾಸ ಮಾಡುವಂತಹ ಸ್ಥಿತಿ ಬಂದೊದಗಿದ ದೃಶ್ಯ ಸೆರೆಯಾಗಿದೆ. ಕುಳಿತುಕೊಳ್ಳಲು ಆಸನವಿಲ್ಲ, ನೀರಿನ ವ್ಯವಸ್ಥೆಯಂತೂ ಮೊದಲೇ ಇಲ್ಲ. ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಆದ ನಾಗರಾಜ್ ಹೂಗಾರ್ ಅವರು ಈ ಬಗ್ಗೆ ಮಾತನಾಡಿ, ಸತತವಾಗಿ ಮನವಿ ಕೊಡುತ್ತಾ ಬಂದಿದ್ದೇವೆ. ಆದರೆ ಇಲ್ಲಿಯ ತನಕ 5-6 ವರ್ಷಗಳಿಂದ ಶಾಲೆಯ ಅಭಿವೃದ್ಧಿಯ ಪರ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಅಲ್ಲಿನ ಶಿಕ್ಷಕರಿಗಂತೂ ಕೆಲಸ ಮಾಡಲು ಬೇಸರವಾಗಿದೆ. ಹಾಗೂ ತಾಲೂಕಿನ ರೈತ ಸೇನೆ ಕಾರ್ಯದರ್ಶಿಗಳು ಆದ ರುದ್ರಪ್ಪ ಬೆನಕನಡೋಣಿ ಅವರು ಕೂಡ ಈ ಶಾಲೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಅಲ್ಲಿಯ ಮಕ್ಕಳು ಕೂಡ ತಮ್ಮ ನೋವು ತೋಡಿಕೊಂಡವು. ಒಟ್ಟಾರೆಯಾಗಿ ಈ ಶಾಲೆಯು ಅಭಿವೃದ್ಧಿ ಕುಂಠಿತವಾಗದೆ ಕಾರಣ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಹೊಣೆ. ಇನ್ನಾದರೂ ತಾಲೂಕಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ರೆ ಉಗ್ರ ಹೋರಾಟವನ್ನ ಕೈಗೊಳ್ಳಬೇಕಾಗಿರುತ್ತೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ದಾವಲ್ ಶ್ರೀಡಂ, ನಮ್ಮ ವಿಜಯ ನ್ಯೂಸ್. ಶೌಚಾಲಯ ಸರ್ ಇನ್ನ ರಿಪೇರಿ ಐತ್ರಿ ಇದು. ರಿಪೇರಿ ಅಲ್ಲ, ಶೌಚಾಲಯ ಅಂತ ನಿರ್ಮಾಣ ಮಾಡಿದ್ರಿ ಇದು? ಹ್ಞೂ ಸರ್. ಶೌಚಾಲಯ ಅಡಿಗೆ ಮನೆ ಅಂತ ಏನ್ ಮಾಡಿದ್ದಲ್ರಿ? ಇಲ್ಲ 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 ರೀ ಸರ್. ಇದು ಅನ್ನಪೂರ್ಣ ಕೊಠಡಿ ಅಂತ ಮಾಡ್ತಾರಲ್ರಿ, ಅದು ಏನಲ್ಲ ಇದು? ಅಲ್ರಿ ಸರ್, ಹಾಗೆ ಇಲ್ರಿ ಅನ್ನ ಕೊಠಡಿ ಅಂತ ಹೇಳ್ರಿ. 2014ರಾಗ ನಂದು ಆಗೈತ್ರಿ ಸರ್. ಮತ್ತೆ ಇನ್ನೂರಿಗೆ ಏನೋ ಆಗೇ ಇಲ್ರಿ. ಶರಣು ಗಾಣಿಗೇರ್ ತಾಲೂಕಾ ಅಧ್ಯಕ್ಷರು ಹುನಗುಂದ ಇವರು ಕೂಡ ನಮಗೆ ಬೆಂಬಲ ಕೊಟ್ಟಾರ. ಈ ನಮ್ಮ ಸ್ಕೂಲ್ನು ಬಂದು ನೋಡ್ಯಾರ. ನೋಡಿದ್ರು ಕೂಡ ಇಲ್ಲಿ ಪರಿಸ್ಥಿತಿ ನೋಡಿಬಿಟ್ರ ಹುಡ್ರಿಗೆ ಸಾಲಿಲ್ಲ, ಸರಿಯಾದಂತ ಸಾಲಿಲ್ಲ. ಸಾಲಿ ಸುಲತ್ನೆ ಕಲಿಸ್ತಾರ. ಯಾರು ನಮ್ಮ ಶಿಕ್ಷಕರ ಕಡೆ ಯಾವ ನಮ್ಮದು ಇದನ್ನೂ ಇಲ್ಲ, ಅವರು ಸುಲತ್ನೆ ಕಲಿಸ್ತಾರ. ಆದ್ರ ಸಾಲಿಲ್ಲ ಅವ್ರಿಗೆ ಇರಾಕ. ಬಿಸಿ ಊಟ ಮಾಡ್ಬೇಕಾದ್ರ ಶೌಚಾಲಯದಾಗ ಹೋಗಿ ಬಿಸಿ ಊಟ ಮಾಡ್ತಾರ. ಅದಕ್ಕೆ ನಾವು ಶಿಕ್ಷಣ ಅಧಿಕಾರಿಗಳಿಗೆ ಹೋಗಿ ಕೇಳ್ಕೊಂಡ್ವಿ ಮತ್ತು ಮನವಿನೂ ಕೊಟ್ಟರು ಕೂಡ ಇವತ್ತಿಗಾದ್ರೂ ಈ ನಮ್ಮ ಇಂದುವಾರ ಗ್ರಾಮಕ್ಕೆ ಶಿಕ್ಷಣ ಅಧಿಕಾರಿಗಳು ಬಂದಿಲ್ಲ. ಬಂದು ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಇಲ್ಲಿ ಸಾಲಿ ಯಾವ ಥರ ಐತಿ, ಮಕ್ಳು ಯಾವ ಥರ ಕಲಿತಾರ, ಇಲ್ಲಿ ಎಲ್ಲಿ ಅಡಿಗೆ ಮಾಡ್ತಾರ, ಇಲ್ಲಿ ಯಾವ ಥರ ಅವ್ರಿಗೆ ಊಟ ಬಡಿಸ್ತಾರ ಅನ್ನೋದು ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಶಿಕ್ಷಣ ಅಧಿಕಾರಿಗಳಿಗೆ. ಮೊನ್ನೆ ನಮ್ಮದು ಕೃಷಿ ಇಲಾಖೆಯಿಂದ ಒಂದು ಫಂಕ್ಷನ್ ಇತ್ತು, ನಾವು ಅಲ್ಲಿ ಹೋಗಿದ್ವಿ, ಮೀಟಿಂಗ್ ಇತ್ತು. ನಾವು ಜಿಲ್ಲಾಧಿಕಾರಿಗಳು ಮೇಡಮ್ ಅವರಿಗೆ ನಾವು ಹೇಳಿದ್ವಿ, ಹಿಂಗ್ರಿ ನಮ್ಮ ಇದ್ರೊಳಗೆ ನಾವು SDMC ಅಧ್ಯಕ್ಷರಿದ್ದೀವಿ, ಮೇಡಮ್ ಅವರ ನೋಡಂಗಿಲ್ರಿ ನಮ್ಮ ಸಾಲಿನ ಶೌಚಾಲಯದೊಳಗೆ ಅಡಿಗೆ ಮಾಡ್ತಾರ ಅಂತಂದ್ರೆ ನಾ ಕಳಿಸ್ಕೊಡ್ತೀನಪ್ಪ ಅಲ್ಲಿ ಅಧಿಕಾರಿಗಳನ್ನ ಅಂತ ಹೇಳಿದ್ರು. ನಮ್ಮ ಯಾರು ಜಾಡಕಿ ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಹೇಳಿದ್ರು ಕೂಡ ಇವತ್ತಿಗಾದ್ರೂ ಒಬ್ಬ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಸರಿಯಾದಂತ ಕುಡಿಯಕ್ಕೆ ನೀರಿಲ್ಲ. ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯವರು ಅದನ್ನ ಸರಿಯಾಗಿ ತೊಳೆದಿಲ್ಲ ಟ್ಯಾಂಕ್ನ. ಮೊನ್ನೆ ಹೊಟ್ಟೆ ನೋವು ಬಂದು ಹಾಸ್ಪಿಟ್ಲಿಗೆ ಹೋಗಿ ಬಂದಾರ ಇಲ್ಲಿರೋ ಮಕ್ಕಳು. ಅದಕ್ಕೆ ನಾವು ಅವ್ರಿಗೆ ಕೇಳಿಕೊಂಡ್ರೆ ನಾವು ಅಲ್ಲಿ ಮೀಟಿಂಗ್ ಹೋಗಿವಿ, ಇಲ್ಲಿ ಮೀಟಿಂಗ್ ಹೋಗಿವಿ. ಒಬ್ಬ ವಾಟರ್ ಮ್ಯಾನಿಗೆ ಹೇಳುವಷ್ಟು ಹಿನ್ನಡೆ ಮಾಡ್ಯಾರಪ್ಪ ಈ ನಮ್ಮ ಗ್ರಾಮ ಪಂಚಾಯತಿ ಅವರು. ಅಂದ್ರೆ ಎಷ್ಟು ಕೆಲಸ ಮಾಡ್ತಾರಂದ್ರೆ ನೀವು ಅಧಿಕಾರಿಗಳ ನೋಡ್ಬೇಕಲ್ಲಿ. ಅದಕ್ಕೋಸ್ಕರ ನಮ್ಮ ಇಂದುವಾರ ಗ್ರಾಮದೊಳಗ ಭಾಳ ತೊಂದರೆ ಐತಿ ಸಾಲಿದು. 1ರಿಂದ 5ನೇ ತರಗತಿವರೆಗೆ ಇಲ್ಲಿ ಸ್ಕೂಲ್ ಐತಿ. 39 ಮಕ್ಕಳು ಸಾಲಿ ಕಲಿತಾರ. ಈ ಒಂದೇ ಕೊಠಡಿ ಒಳಗ 1ರಿಂದ 5ನೇ ತರಗತಿ ಸಾಲಿ ಕಲಿಸ್ತಾರ. ಅದ್ರೊಳಗ ಈ ಎಲ್ಲಾ ಸಾಲಿ ಬಿದ್ದು ಹೋಗ್ಯಾವಿಲ್ಲ. ಅದಕ್ಕೆ ಎಲ್ಲರೂ ನೀವು ನೋಡ್ಬೇಕು, ಅಧಿಕಾರಿಗಳು ಇಲ್ಲಿ ಇದ್ರ ತಕ್ಕ ಬರ್ಬೇಕು. ನೇರ ನಾ ಹೇಳ್ತೀನಿ, ಇವತ್ತ ನಮ್ಮ ಶಿಕ್ಷಣ ಅಧಿಕಾರಿಗಳಿಗೆ ಮನವಿನೂ ಕೊಟ್ಟಿವಿ, ಸ್ವತಃ ನಾವ ಹೋಗಿ ಭೇಟಿಯಾಗಿವಿ. ಯಾವುದೇ ಭೇಟಿ ಆದರೂ ಕೂಡ ಇವತ್ತು ನಮ್ಮ ಇಂದುವಾರ ಗ್ರಾಮಕ್ಕೆ ಈ ಕಿರಿಯ ಪ್ರಾಥಮಿಕ ಶಾಲೆ ಯಾವ ಥರ ಐತಂತ ಇಲ್ಲಿ ಬಂದು ಅವರು ನೋಡೋಕ್ಕಾಗಿಲ್ಲಪ್ಪ ಅಂತಂದ್ರೆ ಇವ್ರು ಯಾವ ಥರ ಇದನ್ನ ಮಾಡ್ತಾರಪ್ಪ ಅಂತ ಅನ್ನೋದು ಇದು ಎಲ್ಲ ಜನರು ಕುಂತ ನೋಡ್ಬೇಕು ನೀವು ಈ ರಾಜ್ಯದೊಳಗೆ. ಮತ್ತು ನಾನು ನೇರವಾಗಿ ಕಂಪ್ಲೇಂಟ್ ಮಾಡ್ತೀನಿ, ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀನಿ. ನಾನು ಇಲ್ಲೇ ವ್ಯವಸ್ಥೆ ಸರಿ ಇಲ್ಲ. ನಾಳೆ ಮಕ್ಕಳು ಏನಕ್ಕೆ ಏನಾರ ಆಗಿ ಅದು ಒಂದೇ ಕೊಠಡಿ ಒಳಗೆ ಕಳಿಸ್ತಾರ. ಅದು ಮಳೆ ಬಂತಪ್ಪ ಅಂದ್ರೆ ಸೋರುತ್ತ, ಅದು ಯಾವತ್ತನೇ ಬಿದ್ದು ಹೋಗುತ್ತೋ ಗೊತ್ತಿಲ್ಲ. ಒಂದೇ ಮಕ್ಕಳಿಗೆ ಏನಾರ ಅನಾಹುತ ಆದ್ರೆ ನಾವು ರಕ್ಷಣಾ ವೇದಿಕೆಯವರು ಮತ್ತು ನಾವು ರೈತ ಸಂಘದವರು ಕೂಡಿಕಾಟ ಈ ರಾಜ್ಯದೊಳಗೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತ. ಇದು ಸರ್ಕಾರ ಎಚ್ಚೆತ್ಕೋಬೇಕು.